ವೆಂಗಸಂದ್ರ ಕ್ರಾಸ್ ಸುವರ್ಣಹಳ್ಳಿ ರಸ್ತೆ ಅಭಿವೃದ್ಧಿಗೆ 4 ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣ ಕಾಮಗಾರಿ. ಸುವರ್ಣಹಳ್ಳಿ ಗ್ರಾಮದಿಂದ ವೆಂಗಸಂದ್ರ ಕ್ರಾಸ್ವರೆಗೂ ರಸ್ತೆ ಡಾಂಬರೀಕರಣಕ್ಕಾಗಿ ಸುಮಾರು 4 ಕೋಟಿ ಅನುದಾನ ಮಂಜೂರು ಮಾಡಲಾಗಿದೆ ಅಂತ ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ಹೇಳಿದರು. ಗ್ರಾಮದ ಸಮೀಪದ ಸುಂದರಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುವರ್ಣಹಳ್ಳಿ ಗ್ರಾಮದಿಂದ ವೆಂಗಸಂದ್ರ ಕ್ರಾಸ್ವರೆಗೆ ಸುಮಾರು 2.50 ಕಿಲೋಮೀಟರ್ ಡಾಂಬರು ರಸ್ತೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದರು. ಮುಳಬಾಗಿಲು ತಾಲೂಕಿನಿಂದ ಕೆಜಿಎಫ್ ತಾಲೂಕಿಗೆ ಹಾಗೂ ಆಂಧ್ರಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯಾಗಿದ್ದು, ಈ ರಸ್ತೆಯು ಸುವರ್ಣಹಳ್ಳಿ ಗ್ರಾಮದಿಂದ ವೆಂಗಸಂದ್ರ ಕ್ರಾಸ್ವರೆಗೂ ತುಂಬಾ ಗುಂಡಿಗಳಿಂದ ತುಂಬಿಕೊಂಡು ವಾಹನ ಸವಾರರು ಸಂಚಾರ ಮಾಡಲು ತೊಂದರೆಯಾಗ್ತಿತ್ತು. ಈ ಭಾಗದ ರೈತರು ಹಾಗೂ ವಾಹನ ಸವಾರರು ರಸ್ತೆ ಅಭಿವೃದ್ಧಿಪಡಿಸಬೇಕು ಅಂತ ಗಮನಕ್ಕೆ ತಂದಿದ್ರು. ಆದ್ದರಿಂದ ರಸ್ತೆಯ ಡಾಂಬರೀಕರಣ ಹಾಗೂ ಮಾರ್ಗದ ಗ್ರಾಮಗಳಲ್ಲಿ 2 ಕಡೆ ಚರಂಡಿ ನಿರ್ಮಿಸಿ ಕಾಮಗಾರಿ ನಡೆಸೋದಾಗಿ ಹೇಳಿದರು. ಸ್ಥಳೀಯವಾಗಿರುವಂಥವ್ರು ಅಲ್ಲಿ ನಿಂತು ಕೆಲಸನ ತಗೊಂಡಾಗ ಆ ಕೆಲಸ ಏನಾಗುತ್ತೆ, ಒಂದು 5 ವರ್ಷದ ಮೇಲೆ ರಸ್ತೆಗಳು ಹಾಳಾಗದೇ ಇರುತ್ತೆ. ಅವ್ರು ಯಾವಾಗ ಅಲ್ಲಿ ಬಂದು ನಿಂತ್ಕೊತಾರೆ, ಆ ಕ್ವಾಲಿಟಿ ಕೆಲಸ ಮಾಡುವಾಗ, ಕ್ವಾಂಟಿಟಿ ಕೆಲಸ ಮಾಡುವಾಗ ಆ ಸ್ಟ್ಯಾಂಡರ್ಡ್ ಕ್ವಾಲಿಟೀಸ್ನ ಮೇಂಟೈನ್ ಮಾಡ್ತಾರೆ. ನ್ಯಾಷನಲ್ ಹೈವೇ ಇಂದ ಆಗ್ತಾ ಇರೋಂಥ ಕೆಲಸ ಭಾಳ ಹಾಳಾಗಿದೆ. ನಾವು ನೋಡ್ತಾ ಇದ್ದಂಗೆ ಈ ಮಳೆಗಾಲದಲ್ಲಿ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ಮಳೆಗಾಲ ಆಗಲಿ ಯಾವುದೇ ಇರಲಿ, ಎಲ್ಲಿ ಶಾಲೆ ಕಾಲೇಜುಗಳಿಗೆ ಹೋಗ್ತಾರೆ, ರೈತರಿಗೆ ಸಂಪರ್ಕ ರಸ್ತೆ ಇರುತ್ತೆ. ಆಮೇಲೆ ಇದು ಕೂಡ ಅಷ್ಟೇ, ನಮ್ಮ ತಾಲೂಕಿಂದ ಮುಳಬಾಗಿಲಿಗೆ ಸಂಪರ್ಕ ರಸ್ತೆ ಆಗಿತ್ತು. ತುಂಬ ಜನ ಬೆಳಗ್ಗೆ ಇದ್ದರೆ ಸಾವಿರಾರು ಜನ ಓಡಾಡೋ ರಸ್ತೆಗಳು ಹದಗೆಟ್ಟಾಗ ತುಂಬ ಸಮಸ್ಯೆ ಆಗುತ್ತೆ. ಸೊ ಅಂಥದನ್ನು ಡೆವಲಪ್ ಈ ಕಡೆಯಿಂದ ಎಲ್ಲ ಮಾರ್ಕೆಟ್ ಹೋಗೋದು ಇದೇ ರೂಟ್ ಮುಳಬಾಗಿಲಿಂದ ಬರ್ತಾರೆ. ಈಗ ನಮ್ಮದು APMC ಮಾರ್ಕೆಟ್ ಅಭಿವೃದ್ಧಿ ಬೇರೆ ಆಗ್ತಾ ಇದೆ. ಸೊ ಎಲ್ಲ ರೈತರಿಗೂ ಇದೇ ಸಂಪರ್ಕ ರಸ್ತೆ ಇರೋದು. ಪಕ್ಕದ ತಾಲೂಕು ಮುಳಬಾಗಿಲಿಂದ ಇರ್ಬೋದು, ಎಲ್ಲೆಲ್ಲಿಂದ ರೈತರಿಗೆ ಎಲ್ಲಿಂದ ಇಡೀ ಜಿಲ್ಲೆ ರೈತರಿಗೆ ಯಾವ್ಯಾವ ಮಾರ್ಗ ಇದೆ APMCಗೆ ಅದರ ಅನುಕೂಲ ಮಾಡೋ ಥರ ಪ್ರಯತ್ನ ಇದೆ. APMC ಮಾರ್ಕೆಟ್ಗೆ ಎಲ್ಲೆಲ್ಲಿಂದ ರೈತರಿಗೆ ಅನುಕೂಲ ಆಗುತ್ತೆ, ಯಾವ ದಾರಿ ಯಾವ ಮಾರ್ಗ ಅವ್ರಿಗೆ ಯೋಗ್ಯವಾಗಿದೆ, ಅವನ್ನೆಲ್ಲನೂ ಸ್ವಲ್ಪ ಡೆವಲಪ್ಮೆಂಟ್ ಆದಂಗೆ ಆಗುತ್ತೆ. ಎಲ್ರಿಗೂ ನಮಸ್ಕಾರ.